ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಶ್. ಇವತ್ತು ಸಾಸೇಜ್ ಫ್ರೈ ಮಾಡುವ ವಿಧಾನವನ್ನು ನಿಮಗೆ ಹೇಳಿಕೊಡ್ತಿದ್ದೇನೆ. ಹೊರಗೆ ದೇಶಕ್ಕೆ ಬಂದರೆ ಸಾಸೇಜ್ ಭಾಳಷ್ಟು ಯೂಸ್ ಆಗ್ತದೆ. ಸಾಸೇಜನ್ನು ಈ ರೀತಿ ಸಣ್ಣ ಸಣ್ಣ ಮಾಡಿ ಕಟ್ ಮಾಡಬೇಕು. ಹಾಗೆ ಆನಿಯನ್, ಟೊಮೆಟೊ, ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಇಡಬೇಕು. ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಕೆತ್ತೆ, ಲವಂಗ, ಜೀರಾ ಅನ್ನು ಹಾಕಿ ಸ್ವಲ್ಪ ಬ್ರೌನಿಷ್ ಬರುವಷ್ಟು ಫ್ರೈ ಮಾಡಬೇಕು. ಆದ ನಂತರ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗಬೇಕು, ಕಂದು ಬಣ್ಣ ಬರಬೇಕು. ನೋಡಿ ಯಾವ ರೀತಿ ಫ್ರೈ ಆಗ್ತಾ ಉಂಟು ಅಂತ. ಈ ರೀತಿ ಸಾಸೇಜನ್ನು ಕಟ್ ಮಾಡಿ ಇಡಬೇಕು. ನೋಡಿ ರೌಂಡ್ ರೌಂಡ್ ಶೇಪ್ ಬರ್ತದೆ. ಚಿಕನ್ ಫ್ರ್ಯಾಂಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಆದ ನಂತರ ಜಿಂಜರ್ ಗಾರ್ಲಿಕನ್ನು ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಆನಿಯನ್ ಇದಕ್ಕೆ ಒಟ್ಟಿಗೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗುವಾಗ ಟೊಮೆಟೊವನ್ನು ಹಾಕಬೇಕು. ಯಾಕಂದರೆ ಟೊಮೆಟೊ ಮೆದುವಾದ ಸಾಧನ ಆದ ಕಾರಣ ಅದು ಲಾಸ್ಟಲ್ಲಿ ಹಾಕಬೇಕು. ಮಿಕ್ಸ್ ಆದ ನಂತರ ಸಾಸೇಜನ್ನು ಈ ಮಿಕ್ಸಿಂಗಿಗೆ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಮೊದಲಿಗೆ ಹಳದಿ ಹುಡಿ, ಆದ ನಂತರ ಮೆಣಸಿನ ಹುಡಿ, ಕಾಶ್ಮೀರಿ ಚಿಲ್ಲಿ ಇದು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಹುಡಿ ಒಂದು 3-4 ಸ್ಪೂನು, ಅದೇ ರೀತಿ ಪೆಪ್ಪರ್ ಹಾಕ್ತಿದ್ದೇನೆ 2 ಸ್ಪೂನು, ಚಿಕನ್ ಮಸಾಲ ಒಂದು 3 ಸ್ಪೂನು. ಇಷ್ಟನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ ಇದು ಸುಕ್ಕ ಮಾಡುವ ವಿಧಾನ ಆಯಿತಾ, ಸಾಸೇಜ್ ಸುಕ್ಕ. ಮಸಾಲೆ ಎಲ್ಲ ಒಳ್ಳೆಯದರಲ್ಲಿ ಹಿಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ. ಜಾಸ್ತಿ ನೀರು ಹಾಕೋದಿಲ್ಲ, ಯಾಕಂದರೆ ಗ್ರೇವಿ ಮಾಡುವುದಲ್ಲ, ಸಾಸೇಜ್ ಸುಕ್ಕ ಮಾಡುವುದು. ಆದ ಕಾರಣ ನಮಗೆ ಬೇಯಲಿಕ್ಕೆ ತಕ್ಕಷ್ಟು ನೀರನ್ನು ಹಾಕ್ತಿದ್ದೇವೆ. ಅದೇ ರೀತಿ ಈಗಲೂ ಕೂಡ ಗುಜು ಗುಜು ಆಗ್ತಾ ಉಂಟು. ನಮ್ಮ ಎಲ್ಲ ಪದಾರ್ಥದಲ್ಲಿ ಗುಜು ಗುಜು ಬೇಕೇ ಬೇಕು. ಹುರಿದಿಟ್ಟ ತೆಂಗಿನಕಾಯಿಯನ್ನು ಈ ಮಿಶ್ರಣಕ್ಕೆ ನಾನು ಬೆರೆಸ್ತಿದ್ದೇನೆ. ಫೈನಲ್ ಸ್ಟೇಜಿಗೆ ಬರ್ತಾ ಉಂಟು ಸಾಸೇಜ್ ಸುಕ್ಕ. ನೋಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇನೆ ತೆಂಗಿನಕಾಯಿ ಹಾಕಿದ ನಂತರ. ಇಷ್ಟು ಒಳ್ಳೆ ಸಾಸೇಜ್ ಸುಕ್ಕ ಒಮ್ಮೆ ನೀವು ಟ್ರೈ ಮಾಡಿ. ಸಾಸೇಜ್ ಸುಕ್ಕವನ್ನು ನೀವು ಟ್ರೈ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಫೈನಲ್ ಸ್ಟೇಜಿಗೆ ನಾನು ಕೊತ್ತಂಬರಿ ಸೊಪ್ಪು, ಒಂದು 3 ಮೆಣಸಿನಕಾಯಿಯನ್ನು ಮೇಲೆ ಹಾಕ್ತಿದ್ದೇನೆ, ಯಾಕಂದರೆ ಖಾರ ಜಾಸ್ತಿ ಬೇಕಾದರೆ. ನೋಡಿ ಈಗ ಫೈನಲ್ ಸ್ಟೇಜಿಗೆ ಬಂದಿದೆ. ಇದನ್ನು ನಾವು ಊಟದೊಟ್ಟಿಗೆ ಹೇಗೆ ಸವಿಯೋಣ ನೋಡಿ. ಊರಿನ ಉಪ್ಪಿನಕಾಯಿ, ಸಾಸೇಜ್ ಸುಕ್ಕ, ವೈಟ್ ರೈಸ್ ಇದನ್ನು ಬೆರೆಸಿ ಊಟ ಮಾಡಿದರೆ ಅದರ ರುಚಿಯೇ ಬೇರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗಾಗಿ ಕಾಯ್ತಾ ಇದೆ. ಥ್ಯಾಂಕ್ ಯು.